ಇಂದು ಶಿವಯೋಗ 5 ರಾಶಿಯವರಿಗೆ ಹೆಜ್ಜೆ ಹೆಜ್ಜೆಗೂ ಯಶಸ್ಸು. ಇಂದು ಸುದ್ದಿ ಯೋಗದ ಜೊತೆಗೆ ಇನ್ನು ಅನೇಕ ಶುಭಯೋಗಗಳು ಸೃಷ್ಟಿಯಾಗ್ತವೆ. ಇದರಿಂದಾಗಿ ಕೆಲವು ರಾಶಿಯವರಿಗೆ ಹೆಚ್ಚು ಲಾಭವಾಗುತ್ತೆ. ಈ ಒಂದು ಇಂದಿನಿಂದ ಯಾವ ರಾಶಿಗಳಿಗೆ ಹನುಮಂತನ ಆಶೀರ್ವಾದ ಲಭಿಸುತ್ತೆ, ಈ ರಾಶಿಗಳಿಗೆ ಈ ಒಂದು ಮಂಗಳವಾರ ಹೇಗಿರುತ್ತೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಈ ಒಂದು ಜನವರಿ 7ರ ಒಂದು ಮಂಗಳವಾರ ಚಂದ್ರನು ಮೀನರಾಶಿಯ ನಂತರ ಮೇಷರಾಶಿಯಲ್ಲಿ ಚಲಿಸಲಿದ್ದಾನೆ. ಈ ಶುಭ ದಿನ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತವೆ. ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತೆ. ಈ ಒಂದು ದಿನದಿಂದ ಕೆಲವು ರಾಶಿಗಳು ಈ ಒಂದು ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ. ಈ ರಾಶಿಯವರು ಸಂತೋಷ ಸಮೃದ್ಧಿಯನ್ನು ಹೊಂದುತ್ತಾರೆ ಮತ್ತು ಹಣ ಗಳಿಸಲು ಉತ್ತಮ ಅವಕಾಶಗಳು ಲಭಿಸುತ್ತವೆ. ಈ ಹಿಂದಿನಿಂದ ಈ ರಾಶಿಯವರಿಗೆ ಸೇರಿದ ಜನರ ಸಂತೋಷ ಮತ್ತು ಧೈರ್ಯದಲ್ಲಿ ಉತ್ತಮ ಹೆಚ್ಚಳವಿರುತ್ತದೆ ಅಂತಲೇ ಹೇಳಬಹುದು. ಮತ್ತು ನಿಮ್ಮ ಚಿಂತೆಗಳು ಕ್ರಮೇಣ ಕಡಿಮೆಯಾಗುತ್ತವೆ. ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ. ಈ ಒಂದು ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಹನುಮಂತನ ಕೃಪೆಗೆ ನೀವು ಪಾತ್ರರಾಗಬಹುದು. ರಾಮ ಭಕ್ತ ಹನುಮಂತನ ವಿಶೇಷ ಕೃಪೆಯೊಂದಿಗೆ ಈ ರಾಶಿಯವರು ಶತ್ರುಗಳು ಮತ್ತು ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಮತ್ತು ನಿಮ್ಮ ಧೈರ್ಯವೂ ಹೆಚ್ಚಾಗುತ್ತದೆ. ಇಂದು ಜನವರಿ 7ರಂದು ಯಾವ ರಾಶಿಗಳಿಗೆ ಅದೃಷ್ಟ ಬರಲಿದೆ ಎಂದು ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನೀವೇನಾದರೂ ಹನುಮನ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿಥುನ ರಾಶಿಗೆ ಸೇರಿದ ಜನರಿಗೆ ಇಂದಿನಿಂದ ಶುಭ ದಿನವಾಗಿರುತ್ತೆ. ಮಿಥುನ ರಾಶಿಗೆ ಸೇರಿದ ಜನರು ಇಂದಿನಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸು ದೊರಕುತ್ತದೆ ಮತ್ತು ಹಾಗಾಗಿ ಇಂದಿನಿಂದ ನೀವು ನಿಮ್ಮ ಇಷ್ಟದ ಕೆಲಸಗಳನ್ನು ಮಾಡುವುದು ತುಂಬಾ ಉತ್ತಮ. ಇನ್ನು ಕೆಲಸವನ್ನು ಮಾಡುವ ಜನರಿಗೆ ಇಂದಿನಿಂದ ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ವಾತಾವರಣ ಇರುತ್ತೆ. ಇದರಿಂದ ನೀವು ಸಂತಸದಿಂದ ಇರುತ್ತೀರಿ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಸಲಹೆಗಳನ್ನು ಎಲ್ಲರೂ ಕೂಡ ಸ್ವಾಗತ ಮಾಡ್ತಾರೆ. ನಾಳೆಯಿಂದ ಅಂದರೆ ಇಂದಿನಿಂದ ಬಹಳ ಸಹಾಯದಿಂದ ಅಪೂರ್ಣಗೊಂಡಂತಹ ನಿಮ್ಮ ಕೆಲಸಗಳು ಕೂಡ ಪೂರ್ಣಗೊಳ್ಳುವುದು. ಇದಕ್ಕೆ ನಿಮ್ಮ ಒಂದು ಸಹೋದರ ಮತ್ತು ಸಹೋದರಿಯರ ಒಂದು ಸಂಪೂರ್ಣ ಬೆಂಬಲ ದೊರಕುತ್ತದೆ. ಇನ್ನು ವ್ಯಾಪಾರವನ್ನು ಮಾಡುವ ಜನರಿಗೆ ಇಂದಿನಿಂದ ಹೆಚ್ಚಿನ ಲಾಭ ದೊರಕುತ್ತದೆ ಮತ್ತು ಪೂರ್ತಿ ದಿನ ನೀವು ಕಾರ್ಯನಿರತರಾಗುವಿರಿ. ಇನ್ನು ಸಂಜೆ ನಿಮ್ಮ ಮನೆಗೆ ಪ್ರೀತಿ ಪಾತ್ರರ ಆಗಮನವಾಗುತ್ತೆ ಮತ್ತು ಮನೆಯ ಒಂದು ಚಿಕ್ಕ ಮಕ್ಕಳು ಕೂಡ ಸಂತಸಂದಿರ್ತಾರೆ ಅಂತಲೇ ಹೇಳಬಹುದು. ಇನ್ನು ನಿಮ್ಮ ಮಾನಸಿಕ ಶಾಂತಿಗಾಗಿ 2025ರ ಮೊದಲ ಮಂಗಳವಾರ ಉಪವಾಸ ಮಾಡಿ ಮತ್ತು ಹನುಮಂತನಿಗೆ ವೀಳ್ಯದೆಲೆ ಮತ್ತು ಕೆಂಪು ಹೂಗಳನ್ನು ಅರ್ಪಿಸಿ. ಸಿಂಹರಾಶಿಗೆ ಸೇರಿದ ಜನರಿಗೆ ಇಂದಿನಿಂದ ತುಂಬಾ ಲಾಭದಾಯಕವಾಗಿರುವುದು. ಸಿಂಹರಾಶಿಗೆ ಸೇರಿದ ಜನರು ನಾಳೆಯಿಂದ ಅಂದರೆ ಇಂದಿನಿಂದ ಹನುಮಂತನ ವಿಶೇಷ ಕೃಪೆಯನ್ನು ಪಡೆಯುತ್ತಾರೆ. ನಿಮ್ಮ ಎಲ್ಲ ಕೆಲಸಗಳು ಕೂಡ ಸುಲಭವಾಗಿ ಪೂರ್ಣಗೊಳ್ಳುವುದು ಮತ್ತು ಧನ ಸಂಪತ್ತಿನ ಸಮಸ್ಯೆಗಳಿಂದ ಪರಿಹಾರವನ್ನು ಕೂಡ ಹೊಂದುತ್ತೀರಿ. ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ನಾಳೆಯಿಂದ ಇಂದಿನಿಂದ ಹಿರಿಯ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗೋದ್ರಿಂದ ಹೊಸ ಮತ್ತು ಉತ್ತಮ ಕೆಲಸಕ್ಕಾಗಿ ನಿಮಗೆ ಅವಕಾಶ ದೊರಕುತ್ತದೆ. ನೀವು ಹೊಸ ಕೆಲಸವನ್ನು ಶುರು ಮಾಡಬೇಕೆಂದಿದ್ದರೆ ಇಂದಿನಿಂದ ಉತ್ತಮ ದಿನವಾಗುತ್ತೆ ಮತ್ತು ನಿಮಗೆ ಆರ್ಥಿಕವಾಗಿ ಲಾಭವಾಗುವುದು. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಸಮಸ್ಯೆ ಇದ್ದರೆ ಅವೆಲ್ಲವೂ ಕೂಡ ನಿಮಗೆ ದೂರವಾಗುತ್ತೆ ಮತ್ತು ಹೆಚ್ಚಿನ ಲಾಭದ ದೊರಕುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸಂಗಾತಿಯೊಂದಿಗೆ ಇಂದಿನಿಂದ ನೀವು ಯಾವುದಾದರೂ ಆಸ್ತಿಗಾಗಿ ಹೂಡಿಕೆ ಮಾಡುವ ಅವಕಾಶ ಲಭಿಸುವುದು. ಇನ್ನು ನಿಮಗೆ ಪರಿಹಾರ ಹೇಳೋದಾದರೆ ಕಷ್ಟಗಳನ್ನು ದೂರ ಮಾಡಲು 2025ರ ಮೊದಲ ಮಂಗಳವಾರದಂದು 11 ಅರಳಿ ಎಳೆಗಳನ್ನು ಸ್ಪಷ್ಟಗೊಳಿಸಿ ಮತ್ತು ಅವುಗಳ ಮೇಲೆ ಶ್ರೀರಾಮ ಎಂದು ಶ್ರೀಗಂಧದಿಂದ ಬರೆದು ನಂತರ ಅವುಗಳನ್ನು ಹನುಮಂತನಿಗೆ ಅರ್ಪಿಸಿ. ತುಲಾರಾಶಿಗೆ ಸೇರಿದ ಜನರಿಗೆ ಇಂದಿನಿಂದ ಆನಂದಮಯವಾಗಿರುವುದು. ತುಲಾರಾಶಿಗೆ ಸೇರಿದ ಜನರು ಇಂದಿನಿಂದ ಮಕ್ಕಳಿಂದ ಶುಭ ಸುದ್ದಿಯನ್ನು ಕೂಡ ಕೇಳ್ತಾರೆ. ಇದರಿಂದಾಗಿ ನಿಮ್ಮ ಚಿಂತೆಗಳು ದೂರವಾಗುತ್ತೆ ಮತ್ತು ಆಧ್ಯಾತ್ಮಿಕದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಹಣ ಕಳೆದು ಹೋಗಿದ್ರೆ ಇಂದಿನಿಂದ ಹನುಮಂತನ ಕೃಪೆಯಿಂದ ಅದು ನಿಮಗೆ ವಾಪಸ್ಸು ದೊರಕುವ ಸಂಭವವಿರುತ್ತೆ ಮತ್ತು ನಿಮಗೆ ಹಠಾತ್ ಧನ ಲಾಭವಾಗುತ್ತೆ. ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಹಾಗೂ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗೋದ್ರಿಂದ ಮನಸ್ಸಲ್ಲಿ ನಿಮಗೆ ಸಂತಸ ಹುಟ್ಟುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಯಾವುದಾದರೂ ವಿಷಯಕ್ಕೆ ಜಗಳವಾಗ್ತಾ ಇದ್ರೆ ಇಂದಿನಿಂದ ಅವೆಲ್ಲವೂ ಪರಿಹಾರವನ್ನು ಹೊಂದಬಹುದು ಮತ್ತು ನೀವು ನಿಮ್ಮ ಜೀವನದಲ್ಲಿ ಇಂದಿನಿಂದ ತುಂಬಾ ಸಂತಸದಿಂದಿರ್ತೀರಿ ಅಂತಲೇ ಹೇಳ್ಬೋದು. ಸಂಗಾತಿಯಿಂದಿನ ನಿಮ್ಮ ಸಂಬಂಧ ಕೂಡ ಬಲಗೊಳ್ಳುತ್ತೆ. ಇಂದಿನಿಂದ ಹಾಗೂ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ಸಂಜೆ ನೀವು ಯಾವುದಾದರೂ ಧಾರ್ಮಿಕ ಸ್ಥಳದಲ್ಲಿ ಸಮಯವನ್ನು ಕಳೆಯೋದ್ರಿಂದ ಉತ್ತಮ ಲಾಭವಾಗುತ್ತೆ. ಇನ್ನು 2025ರ ವರ್ಷದ ಮೊದಲ ಮಂಗಳವಾರದಂದು ಶುಭ ಫಲಿತಾಂಶವನ್ನು ಪಡೆಯಲು ಕೆಂಪು ಬಟ್ಟೆಯನ್ನು ಧರಿಸಿ ಜೊತೆಗೆ ಹನುಮಂತನಿಗೆ ಬೆಲ್ಲ ಮತ್ತು ಕಡಲೆಕಾಯಿಯನ್ನು ಅರ್ಪಿಸಿ. ಇನ್ನು ವೃಶ್ಚಿಕ ರಾಶಿಯವರು ಜನವರಿ 7ರ ಇಂದು ದಿನ ಈ ರಾಶಿಗೆ ಸೇರಿದ ಜನರಿಗೆ ಉತ್ತಮವಾಗಿರುತ್ತೆ. ವೃಶ್ಚಿಕ ರಾಶಿಗೆ ಸೇರಿದ ಜನರು ಹನುಮಂತನ ಕೃಪೆಯಿಂದ ಆರ್ಥಿಕವಾಗಿ ಹೆಚ್ಚಿನ ಲಾಭವನ್ನು ಇಂದಿನಿಂದ ಪಡೆಯುತ್ತಾರೆ ಮತ್ತು ಮನೆಯ ಜವಾಬ್ದಾರಿಗಳನ್ನು ಉತ್ತಮವಾಗಿ ನೀವು ಪೂರ್ಣಗೊಳಿಸ್ತೀರಿ. ವ್ಯಾಪಾರವನ್ನು ಮಾಡಲು ಹೆಚ್ಚಿನ ಅವಕಾಶಗಳ ಪ್ರಾಪ್ತಿಯಾಗುತ್ತೆ. ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಲಾಭ ದೊರಕುತ್ತೆ. ಕೆಲಸವನ್ನು
ಕೆಲಸವನ್ನು ಮಾಡುವ ಜನರು ಇಂದಿನಿಂದ ತಮ್ಮ ಆದಾಯವನ್ನು ಹೆಚ್ಚಿಸುವ ಬಗ್ಗೆ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನು ಮಾಡುವವರು. ಇದರಿಂದಾಗಿ ನೀವು ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯುವಿರಿ. ಇನ್ನು ಗಂಡನ ಮನೆಯವರೊಂದಿಗೆ ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ ಮತ್ತು ನಿಮ್ಮ ಸಂಗಾತಿಯೊಂದಿಗಿನ ಪ್ರೀತಿ ಹೆಚ್ಚಾಗುತ್ತೆ. ಸಂಜೆ ನೀವು ಮನೆಯ ಚಿಕ್ಕ ಮಕ್ಕಳೊಂದಿಗೆ ಮಾತುಕತೆಯನ್ನಾಡುವ ಮೂಲಕ ಸಮಯವನ್ನು ಕಳೆಯುವುದರಿಂದ ಸಂತಸದಿಂದಿರುವಿರಿ. ಇನ್ನು ಪರಿಹಾರ 2025 ಮೊದಲ ಮಂಗಳವಾರ ಹನುಮಾನ್ ಚಾಲೀಸನ್ನು ನೀವು ಪಠಿಸಿ ಮತ್ತು ಹನುಮಂತನ ದೇವಾಲಯದಲ್ಲಿ ತೆಂಗಿನಕಾಯಿಯನ್ನು ಇಡುವುದು ತುಂಬಾ ಶುಭಕರವಾಗಿರುತ್ತದೆ. ಇನ್ನು ಧನುರಾಶಿಗೆ ಸೇರಿದ ಜನರಿಗೆ ಇಂದಿನಿಂದ ಸಂತೋಷಮಯವಾದ ದಿನವಾಗಿರುತ್ತೆ. ಧನುರಾಶಿಗೆ ಸೇರಿದ ಜನರು ಇಂದಿನಿಂದ ಹೊಸ ಕೆಲಸವನ್ನು ಶುರು ಮಾಡಬೇಕೆಂದಿದ್ರೆ ಆರ್ಥಿಕ ಲಾಭ ಗಳಿಸುವ ಸಂಭವ ಹೆಚ್ಚಾಗಿರುತ್ತೆ. ಜೊತೆಗೆ ನಿಮಗೆ ಹಣವನ್ನು ಉಳಿತಾಯ ಮಾಡಲು ಉತ್ತಮ ಫಲಿತಾಂಶ ಮತ್ತು ಅವಕಾಶಗಳು ಲಭಿಸುತ್ತೆ. ನೀವು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಪ್ರಕರಣದಲ್ಲಿ ಸಿಲುಕಿ ಹೋಗಿದ್ರೆ ನಾಳೆ ನಿಮಗೆ ಇಂದಿನಿಂದ ಸಂತೋಷದ ಸುದ್ದಿ ಲಭಿಸುವುದು. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಅವಕಾಶಗಳು ದೊರಕುತ್ತೆ. ಮಕ್ಕಳ ವಿವಾಹದಲ್ಲಿ ಯಾವುದಾದರೂ ಸಮಸ್ಯೆ ಉಂಟಾಗ್ತಾ ಇದ್ರೆ ಅದನ್ನು ನೀವು ಇಂದಿನಿಂದ ಅವೆಲ್ಲವೂ ಕೂಡ ದೂರವಾಗುತ್ತೆ ಮತ್ತು ನಿಮ್ಮ ಮಕ್ಕಳಿಗೆ ವಿವಾಹ ಯೋಗ ಕೂಡಿ ಬರುವ ಸಂಭವವಿದೆ. ಪರಿಹಾರ 2025 ವರ್ಷದ ಮೊದಲ ಮಂಗಳವಾರದಂದು ಉಪವಾಸವನ್ನು ಆಚರಿಸಿ ಮತ್ತು ಹನುಮಂತನ ದೇವಾಲಯದಲ್ಲಿ ಒಂದೇ ಸ್ಥಳದಲ್ಲಿ 21 ದಿನಗಳ ಕಾಲ ಕುಳಿತು ಬಜರಂಗ ಬಾಣವನ್ನು ಪಡಿಸಿ. ವೀಕ್ಷಕರೇ, ನೋಡಿದ್ರಲ್ಲ, 5 ರಾಶಿಯವರು ಕೂಡ ಇಂದಿನಿಂದ ಶಿವಯೋಗವನ್ನು ಪಡೆಯಲಿದ್ದಾರೆ. 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ನಿಮ್ಮ ಮನೆ ದೇವರ ಒಂದು ಹೆಸರನ್ನು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.